ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಲಾಂಗ್ ಗ್ಯಾಪ್ ಕೊಟ್ಟು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಅಂತೂ ನನ್ನ ಜೀವನದ ಅತಿ ಮುಖ್ಯವಾದ 2ನೇ ದಿನ ಅಂತ ಹೇಳ್ಬೋದು. ಆ 1ನೇ ದಿನ ಯಾವುದಪ್ಪ ಅಂದರೆ ಮೈಥಿಲಿ ಹುಟ್ಟಿರೋದು. 2ನೇ ದಿನ ಅಂದರೆ ನನ್ನ 2ನೇ ಮಗಳು ಕನ್ನಿಕಾ ಹುಟ್ಟಿರೋದು. ಸೊ ಇಲ್ಲಿ ಇವತ್ತು ಕನ್ನಿಕನ ಹುಟ್ಟಿದ ಹಬ್ಬ ಆಗಿತ್ತು. ಸೊ ಎಲ್ಲ ಕೂಡ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಅಂಗಳದಲ್ಲಿ ರಂಗೋಲಿ ಹಾಕಿದ್ದು ಆಯಿತು, ಎಲ್ಲ ಕಡೆ ಗುಡಿಸಿ ಒರೆಸಿ, ಹಾಗೆಯೇ ದೇವ್ರ ಮನೇಲೂ ಕೂಡ ರಂಗೋಲಿಯನ್ನು ಹಾಕಿ, ಹಾಗೆಯೇ ತಿಂಡಿಗೆಲ್ಲ ಇಲ್ಲಿ ಅತ್ತೆ ರೆಡಿ ಮಾಡಿ ಇಟ್ಟಿದ್ದರು. ಮತ್ತು ಎಲ್ಲ ಕಡೆ ಕ್ಲೀನಾಗಿ ರೆಡಿಯಾಗಿ ಇಟ್ಟಿದ್ರು. ಹಾಗೆಯೇ ಅಡುಗೆ ಭಟ್ರು ಕೂಡ ಅಡುಗೆ ಮಾಡೋದಕ್ಕೆ ಅಂತ ಬಂದಿದ್ದರು. ಎಲ್ಲ ತಯಾರಿ ಮಾಡ್ಕೊಳ್ತಾಯಿದ್ರು. ಇದು ಸುಮಾರು ಬೆಳಗ್ಗೆ 8-9 ಗಂಟೆ ಆಗಿರ್ಬೋದು. ಅಷ್ಟೊತ್ತಿಗೆಲ್ಲ ಇಷ್ಟು ರೆಡಿ ಆಗಿಬಿಟ್ಟಿತ್ತು. ಹಾಗೆಯೇ 10 ಗಂಟೆ ಟೈಮಿಗೆಲ್ಲ ಭಟ್ರು ಕೂಡ ಬಂದರು. ಇವತ್ತು ಮಧ್ಯಾಹ್ನಕ್ಕೆ ಒಂದು ಸತ್ಯ ಗಣಪತಿ ಪೂಜೆ, ಹಾಗೆಯೇ ಸಂಜೆ ಒಂದು ಪಾರ್ಟಿಯನ್ನು ಇಟ್ಕೊಂಡಿದ್ವಿ. ಇಲ್ಲಿ ನಮ್ಮ ಅಪ್ಪ ಹಾಗೆಯೇ ನಮ್ಮ ಭಾವ ಬಂದಿದ್ದರು. ಹಾಗೆ ಟೈಮ್ ಪಾಸಿಗೆ ಇಸ್ಪೀಟನ್ನು ಆಡ್ತಾಯಿದ್ರು. ಹಾಗೆ ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮನ ಮಗಳು, ಅಕ್ಕ ಆಗಬೇಕು, ಅವರು ಎಲ್ಲ ಬಂದಿದ್ದರು. ತುಂಬಾ ಖುಷಿ ಆಯಿತು. ತುಂಬ ದೂರದಿಂದ, ತುಂಬ ಪ್ರೀತಿಯಿಂದ ಬಂದಿದ್ದರು. ಹಾಗೆಯೇ ಇಲ್ಲಿ ನನ್ನ ಒಂದು ರಂಗೋಲಿಯನ್ನು ಕೂಡ ಹಾಕಿದ್ದೆ. ಹಾಗೆ ಇಲ್ಲೆಲ್ಲ ಕೂಡ ಮನೆ ಜಗಮಗ ಅಂತ ಇತ್ತು. ನಮ್ಮನೆಯ ಮಾವ ಅವರ ಅಕ್ಕ ತಂಗಿಯರು ಎಲ್ಲ ಕೂಡ ಬಂದಿದ್ದರು. ಅಂದರೆ ನಮ್ಮ ಮನೆಯವರಿಗೆ ಅತ್ತೆ ಆಗ್ತಾರೆ. ಮಧ್ಯಾಹ್ನಕ್ಕೆ ಸ್ವಲ್ಪ ಲಿಮಿಟೆಡ್ ಜನಗಳನ್ನು ಕರೆದಿದ್ವಿ. ಹಾಗೆಯೇ ಸಾಯಂಕಾಲ ಮಾತ್ರ ತುಂಬ ಎಲ್ಲರೂ ಕರೆದಿದ್ದಾಗಿತ್ತು. ಹಾಗೆ ಒಂದು ಬೇಜಾರದ ವಿಷಯ ಏನಪ್ಪ ಅಂದರೆ ಇಲ್ಲಿ ಮೈಥಿಲಿಗೆ ಸ್ವಲ್ಪ ಹುಷಾರು ತಪ್ಪಿತ್ತು. ಅದೊಂದೇ ಬೇಜಾರು ಅಂತ ಹೇಳ್ಬೋದು. ಅವಳಿಗೆ ಸ್ವಲ್ಪ ಫುಡ್ ಪಾಯ್ಸನ್ ಆಗಿಬಿಟ್ಟಿತ್ತು ಪಾಪ. ಆದರೂ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಿದ್ಲು, ಮಲಗೋದು ಏಳೋದು ಅಂತ ಮಾಡಿಕೊಂಡು ಹಾಗೆ ಇದ್ಲು. ಹಾಗೆಯೇ ಇಲ್ಲಿ ನಮ್ಮ ಅತ್ತೆಗೂ ಕೂಡ ಫುಡ್ ಪಾಯ್ಸನ್ ಆಗಿತ್ತು. ಅವರು ಹಿಂದಿನ ದಿನ ಹೋಗಿ ಇಂಜೆಕ್ಷನ್ ಎಲ್ಲ ತೊಗೊಂಡು ಬಂದಿದ್ದರು. ಆದರೂ ಕೂಡ ಪಾಪ ತುಂಬಾ ಖುಷಿಯಿಂದ ಎಲ್ಲ ಅಣಿ ಮಾಡ್ತಾಯಿದ್ರು. ಮೈಥಿಲಿ ಅಂತೂ ತುಂಬಾ ಡಲ್ಲಾಗಿಬಿಟ್ಟಿದ್ಲು. ಅವಳು ಈ ಥರ ನಮ್ಮ ಮನೆಯಲ್ಲೆಲ್ಲ ಫಂಕ್ಷನ್ ಇದ್ದರೆ ಹೀಗೆಲ್ಲ ಡಲ್ಲಾಗಿ ಇರ್ತಾನೆ ಇರಲಿಲ್ಲ. ಎಷ್ಟು ಚೆನ್ನಾಗಿ ಎಲ್ಲರ ಹತ್ರನೂ ಮಾತಾಡಿಕೊಂಡು, ಬಂದವ್ರ ಹತ್ರ ಎಲ್ಲ ಮಾತಾಡಿಕೊಂಡು ತುಂಬ ಎಂಜಾಯ್ ಮಾಡ್ತಿದ್ಲು. ಅವಳದನ್ನ ಮಿಸ್ ಮಾಡಿಕೊಂಡ್ಲು ಅಂತ ಅನ್ನಿಸ್ತು. ಎಂಜಾಯ್ ಮಾಡೋದೇನು ಎಲ್ಲಿ ಕೂಡ ಮಾಡ್ಬೋದು ಅಂತ ಹೇಳ್ಬೋದು. ಆದರೆ ನಮ್ಮ ಮನೆಯಲ್ಲೇ ಒಂದು ಫಂಕ್ಷನ್ ಇದ್ದಾಗ, ನಮಗೆ ತುಂಬ ಹತ್ತಿರದ ಜನಗಳು ಬಂದಾಗ, ಅಥವಾ ತುಂಬಾ ಮಕ್ಕಳು ಅವಳ ಏಜ್ ಅವರೇ ಬಂದಾಗ ಅವಳು ಎಂಜಾಯ್ ಮಾಡೋ ರೀತಿಯೇ ಬೇರೆ. ಬೇರೆಯವ್ರ ಮನೆಗೆ ಹೋಗಿ ಅಲ್ಲಿ ಫಂಕ್ಷನ್ ಇದ್ದಾಗ ಎಂಜಾಯ್ ಮಾಡೋ ರೀತಿಯೇ ಬೇರೆ ಅಲ್ವಾ. ಸೊ ಅವಳಂತೂ ಅದನ್ನ ಮಿಸ್ ಮಾಡಿಕೊಂಡ್ಲು ಅಂತ ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಈ ವಿಡಿಯೋ ಇವಾಗ ನೋಡಿದಾಗಲೂ ಕೂಡ ತುಂಬಾ ಬೇಜಾರಾಗುತ್ತೆ. ಹಾಗೆಯೇ ಇಲ್ಲಿ ಜಿಲೇಬಿಯನ್ನು ಮಾಡ್ತಾಯಿದ್ರು, ಅದನ್ನು ಕೂಡ ನೋಡ್ಬೋದು. ಅವಳು ಏನೂ ಕೂಡ ಪಾಪ ತಿಂದು ಇಲ್ಲ. ನಂಗೆ ಅದು ಬೇಜಾರಾಗುತ್ತೆ. ಅವಳಿಗೆ ಜಿಲೇಬಿ ಎಲ್ಲ ಸ್ವಲ್ಪ ಫೇವ್ರೇಟ್ ಆಗಿತ್ತು, ಅದನ್ನು ಕೂಡ ತಿನ್ನಲಿಲ್ಲ. ಹೇಗೋ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಹಾಗೆ ದಿನ ಕಳೆದ್ಲು ಅಂತಲೇ ಹೇಳ್ಬೋದು. ತುಂಬ ಬೇಜಾರಾಯಿತು. ಲಾಸ್ಟ್ ಟೈಮ್ ನನ್ನ ಕನ್ನಿಕಾ ಹೊಟ್ಟೆಲಿರುವಾಗ ಸೀಮಂತ ಕೂಡ ನಮ್ಮ ಮನೆಯವರಿಗೆ ಹುಷಾರಿಲ್ಲ ಅಂತ ಮಾಡಿಲಾಗಿತ್ತು. ಆಮೇಲೆ ಹೆಸರಿಡೋದು, ಕನ್ನಿಕನ ಮನೆಗೆ ಕರ್ಕೊಂಡು ಬರೋದು, ಅದೆಲ್ಲ ಸ್ವಲ್ಪ ಮಳೆಗಾಲ ಆಗಿದ್ದರಿಂದ ನಾವೇ ಅದನ್ನೆಲ್ಲ ಸಣ್ಣದಾಗಿ ಫಂಕ್ಷನ್ ಮುಗಿಸ್ಬಿಟ್ಟಿದ್ವಿ. ಹಾಗೆಯೇ ನಮ್ಮ ಮನೆಯಲ್ಲೆಲ್ಲ ಫಂಕ್ಷನ್ ಆಗೋದು ತುಂಬಾ ಕಡಿಮೆ. ಮೈಥಿಲಿ ಹುಟ್ಟಿದಾಗ ಮಾಡಿದ್ವಿ ಅವಳು ಬರ್ತಡೇ ಅಂತ ಹೇಳಿ. ಅದಾದಮೇಲೆ ಹೀಗೆ ವರ್ಷ ಬರ್ತಡೇ ಅಂತ ದೇವ್ರ ಕಾರ್ಯವನ್ನು ಮಾಡಿ ಊರವರಿಗೆಲ್ಲ ಒಂದು ಪಾರ್ಟಿಯನ್ನು ಕೊಡ್ತೀವಿ. ಎಲ್ಲರ ಮನೆಗೆ ಹೋಗಿ ಎಲ್ಲರ ಮನೇಲೂ ಕಾರ್ಯಕ್ರಮ ಆದಾಗ ನಾವು ಹೇಗೆ ಹೋಗ್ತೀವೋ, ನಮ್ಮ ಮನೆಗೂ ಅವ್ರು ಹಾಗೆ ಬರಬೇಕು, ನಮ್ಮ ಮನೇಲೂ ಫಂಕ್ಷನ್ ಮಾಡಬೇಕು ಅಂತ ನಮಗೂ ಕೂಡ ಆಸೆ ಇರುತ್ತಲ್ವ. ಸೊ ಇದೊಂದು ನೆಪದಲ್ಲಿ ದೇವ್ರ ಕಾರ್ಯ ಮಾಡಿದಾಗತ್ತೆ. ಬರ್ತಡೇ ಮಾಡಿಕೊಂಡು ಅಯ್ಯೋ ನಮ್ಮನೆ ಮಗಳ ಬರ್ತಡೇನ ಗ್ರ್ಯಾಂಡಾಗಿ ಮಾಡಬೇಕು, ಗ್ರ್ಯಾಂಡ್ ಪಾರ್ಟಿ ಮಾಡಬೇಕು ಅಂತಲ್ಲ, ದೇವರಿಗೂ ಕೂಡ ನಾವು ಒಂದು ಸೇವೆಯನ್ನು ಮಾಡಬೇಕು, ಹಾಗೆಯೇ ನಮಗೂ ಕೂಡ ಒಂದು ಸಣ್ಣ ಪಾರ್ಟಿಯನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ನಾವು ಮಾಡ್ಕೊಳ್ಳೋದು ಅಷ್ಟೇ. ಹಾಗೆಯೇ ಮೈಥಿಲಿ ತುಂಬ ದಿನದಿಂದ ನಮ್ಮ ಅಮ್ಮನಿಗೆ ಬಾಗಿನ ಕೊಡಬೇಕು ಅಂತ ತುಂಬ ಹೇಳ್ತಾಯಿದ್ಲು. ಯಾಕೆ ಅಂತ ಗೊತ್ತಿಲ್ಲ. ಸೊ ಇವತ್ತು ಅವಳ ಕೈಯಿಂದನೇ ಒಂದು ಬಾಗಿನವನ್ನು ಕೂಡ ಕೊಡಿಸಿದ್ವಿ. ಹಾಗೆಯೇ ಊಟಕ್ಕೆಲ್ಲ ಆಗಿತ್ತು. ಊಟ ಕೂಡ ತುಂಬ ಚೆನ್ನಾಗಿತ್ತು. ಮೈಥಿಲಿ ಬರ್ತಡೇಗೆ ಏನು ಮಾಡಿದ್ವಪ್ಪ ಅಂದರೆ ಐಟಮ್ಸ್ಗಳನ್ನು ಜಾಸ್ತಿ ಮಾಡಿದ್ವಿ. ವೇಸ್ಟ್ ಆಗಿಬಿಟ್ಟಿತ್ತು ತುಂಬಾ. ನಾವು ಕೂಡ ಮೊದಲು ಫಂಕ್ಷನ್ ಮಾಡಿರೋದು ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಮಾಡಿದ್ವಿ, ಸ್ವಲ್ಪ ಫುಡ್ಡನ್ನು ಹೆಚ್ಚು ಮಾಡಿದ್ವಿ ಅಂತ ಅಂದ್ಕೊಳ್ತೀವಿ. ತಿದ್ಕೊಳ್ಳೋದು ತುಂಬಾ ಇರುತ್ತೆ ಅಲ್ವ. ಸೊ ಹಾಗಾಗಿ ಅಲ್ಲಿಂದ ಕ್ರಮೇಣ ನಾವು ಸ್ವಲ್ಪ ಕಡಿಮೆ ವೆರೈಟಿ ಆಗಿರ್ಬೋದು, ಹಾಗೆಯೇ
ಜನಗಳು ಇಷ್ಟು ಬರ್ಬೋದು ಅಂತ ಲೆಕ್ಕ ಮಾಡಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ವಿ. ಈ ಸಲ ಕನ್ನಿಕನ ಬರ್ತಡೇಗಂತೂ ಏನೂ ಕೂಡ ವೇಸ್ಟ್ ಆಗಿಲ್ಲ, ಕರೆಕ್ಟಾಗಿ ಆಗಿತ್ತು ಅಂತ ಎಲ್ರಿಗೂ ಕೂಡ ತುಂಬ ಖುಷಿಯಾಯಿತು. ನನಗಂತೂ ತುಂಬಾ ಖುಷಿಯಾಯಿತು. ಮೈಥಿಲಿ ಬರ್ಡೇ ದಿನ ನಾನಂತೂ ಸ್ವಲ್ಪ ಹತ್ತು ಬಿಟ್ಟಿದ್ದೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಫುಡ್ಡನ್ನು ವೇಸ್ಟ್ ಮಾಡಿ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಎಷ್ಟು ನಾವು ಎಲ್ರಿಗೂ ಕೊಟ್ಟರೂ ಕೂಡ ಮತ್ತೆ ವೇಸ್ಟ್ ಆಗಿಬಿಟ್ಟಿತ್ತು. ಸೊ ತುಂಬಾ ಬೇಜಾರಾಯಿತು. ಹಾಗೆಯೇ ಇಲ್ಲಿ ಸಂಜೆನ ಪಾರ್ಟಿಗೆ ಸುಮ್ಮನೆ ಒಂದು ಡೆಕೋರೇಷನ್ ಮಾಡ್ತಾಯಿದ್ವಿ. ಹಾಗೆಯೇ ಒಂದಿಷ್ಟು ಬಲೂನನ್ನು ತಂದು, ಹಾಗೆಯೇ ಸಂಜೆ 6-6:30 ಟೈಮ್ ಅಂತ ಹೇಳಿದ್ದಾಗಿತ್ತು. ನಾವು ಯಾರನ್ನು ಇನ್ವೈಟ್ ಮಾಡಿದ್ವೋ ಎಲ್ಲರೂ ಕೂಡ ಬಂದಿದ್ದರು. ತುಂಬಾ ಖುಷಿಯಾಯಿತು. ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಪಾರ್ಟಿಗೆ ಬಂದು ತುಂಬಾ ಸಹಕಾರವನ್ನು ನೀಡಿದ್ರು. ನನಗಂತೂ ತುಂಬಾ ಖುಷಿಯಾಗೋಯಿತು. ಕನ್ನಿಕಾ ಕೂಡ ಒಂದು ಸ್ವಲ್ಪ ಕೂಡ ಕಿರಿಕಿರಿ ಮಾಡೋದಾಗಲಿ ಹತ್ತಿರೋದಾಗಲಿ ಏನೂ ಕೂಡ ಮಾಡಿಲ್ಲ. ತುಂಬ ಚೆನ್ನಾಗಿ ಕೋಆಪ್ರೇಷನ್ ಮಾಡಿದ್ಲು ಅಂತಲೇ ಹೇಳ್ಬೋದು. ಹಾಗೆಯೇ ಇವತ್ತಿನ ವಿಷಯದಲ್ಲಿ ನಮ್ಮ ಅಮ್ಮನಂತೂ ನೆನಪು ಮಾಡಿಕೊಳ್ಳೇಬೇಕು. ಪಾಪ ನಮ್ಮಮ್ಮ ತುಂಬಾ ಬೇಗ ಬಂದು ಮೈಥಿಲಿಗೆ ಸ್ವಲ್ಪ ಹುಷಾರಿರಲಿಲ್ಲಲ್ವ, ಸೊ ಮೈಥಿಲಿನ ಪೂರ ಅವರೇ ಹ್ಯಾಂಡಲ್ ಮಾಡಿದ್ರು. ನನಗಂತೂ ತುಂಬಾ ಖುಷಿಯಾಯಿತು. ನಮ್ಮ ಮೈಥಿಲಿ ಕೂಡ ನಮ್ಮಮ್ಮನ ತುಂಬಾ ಹಚ್ಕೊಂಡಿದ್ದಾಳೆ. ಅಮ್ಮಮ್ಮ ಅಂತ ಹೇಳಿ ಅವ್ರ ಜೊತೆನೇ ಇರ್ತಾರೆ. ನಮ್ಮ ಅಮ್ಮನಿಗೆ ಎಷ್ಟು ಸುಸ್ತಾಗಿತ್ತು ಆದರೂ ಕೂಡ ಮೈಥಿಲಿನ ಅವರು ತುಂಬ ಕೇರ್ ಮಾಡಿ ನೋಡಿಕೊಂಡ್ರು. ಅವಳಿಗೆ ಊಟ ಮಾಡಿಸೋದು, ತಿಂಡಿ ತಿನ್ನಿಸೋದು, ಅವಳಿಗೆ ತುಂಬ ಹೇಳೋದಕ್ಕಾಗೋದಿಲ್ಲಪ್ಪ, ಅಷ್ಟೊಂದು ಚೆನ್ನಾಗಿ ಅವಳನ್ನು ನೋಡಿಕೊಂಡ್ರು ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ಕೇಕನ್ನು ಇವತ್ತು ನಮ್ಮ ಅತ್ತೆ ಮಾವ ಹತ್ರ ಕೇಕ್ ಕಟ್ ಮಾಡಿಸಿ ಕನ್ನಿಕನ ಕೈ ಹಿಡ್ಕೊಂಡು ಅಂತ ಹೇಳಿದ್ವಿ. ಅವರಿಗೂ ಕೂಡ ಮೊಮ್ಮಗಳಾಗಿರ್ತಾರೆ, ತುಂಬಾ ಆಸೆ ಇರುತ್ತೆ. ಸೊ ನಮ್ಮನೇಲಂತೂ ಅತ್ತೆ ಮಾವ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಮೊಮ್ಮಕ್ಕಳನ್ನು. ಸೊ ಹಾಗಾಗಿ ಈ ಸಲ ಅವ್ರ ಹತ್ರನೇ ಕೊಟ್ಬಿಟ್ಟಿದ್ದೆ ಪೂರ ಹ್ಯಾಂಡಲ್ ಮಾಡೋದು. ಹಾಗೆಯೇ ಗಿಫ್ಟ್ ಕೊಡುವಾಗ ಕೂಡ ನಮ್ಮ ಮಾವನೇ ಎತ್ಕೊಂಡಿದ್ರು. ಕೇಕ್ ಕಟ್ ಮಾಡಿಸೋದು ಕೂಡ ನಮ್ಮ ಮಾವನೇ ಮಾಡಿಸಿದ್ರು. ನನಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಹಾಗೆ ಈ ಮೂಲಕ ಪಾಪ ನಮ್ಮ ಅಮ್ಮನಿಗಂತೂ ತುಂಬ 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 ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಅಮ್ಮನಿಗೆ ಥ್ಯಾಂಕ್ಸ್ ಹೇಳಿದ್ರಲ್ಲ ಏನೂ ಸಾಕಾಗೋದಿಲ್ಲ ಅವ್ರು ಮಾಡಿರೋ ಹೆಲ್ಪಿಗೆ. ಆದರೂ ಹಾಗೆ ಸುಮ್ಮನೆ ನಮ್ಮ ಖುಷಿಗೆ ಒಂದು ಹೇಳೋದು ಅಷ್ಟೇ. ಹಾಗೆಯೇ ನಾವಿಲ್ಲಿ ಮಧ್ಯಾಹ್ನಕ್ಕೆ ಒಂದು ಸ್ವೀಟ್ ಅಂತ ಸತ್ಯಗಣಪತಿ ಕತೆಗೆ ಸ್ವೀಟ್ ಅಂತ ಜಿಲೇಬಿಯನ್ನು ಮಾಡಿಸಿದ್ವಿ. ಅದನ್ನೇ ಸಂಜೆಗೂ ಎಲ್ರಿಗೂ ಕೊಟ್ಟರಾಯ್ತು ಅಂತ ಅಂದ್ಕೊಂಡು ಜಿಲೇಬಿಯನ್ನು ಮಾಡಿಸಿದ್ದಾಗಿತ್ತು. ಸೊ ಸ್ವೀಟ್ ಅಂತೂ ಜಿಲೇಬಿ. ಹಾಗೆಯೇ ಸಂಜೆ ಒಂದು ಪಾನಿಪುರಿ ಮಸಾಲೆ ಪುರಿ ಪಾರ್ಟಿಯನ್ನು ಮಾಡಿ ಆಮೇಲೆ ಅನ್ನ, ಸಾಂಬಾರು, ಸಾರು, ಅಪ್ಪೆ ಹುಳಿ ಈ ಥರ ಮಾಡಿದ್ದಾಗಿತ್ತು. ಮಧ್ಯಾಹ್ನ ಕೂಡ ಅಷ್ಟೊಂದು ವೆರೈಟಿ ಇರಲಿಲ್ಲ. ಅನ್ನ, ಸಾಂಬಾರು, ತಂಬಳಿ, ಪಲ್ಯ, ಕೋಸಂಬರಿ, ಹಾಗೆಯೇ ಒಂದು ಬೂತ್ ಗೊಜ್ಜು ಇಷ್ಟೇ ಮಾಡಿದ್ದಾಗಿತ್ತು. ಅಡುಗೆ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಪಾರ್ಟಿ ಅಂತೂ ತುಂಬಾ ಚೆನ್ನಾಗಾಯಿತು. ಈ ಥರ ಪಾರ್ಟಿ ಎಲ್ಲ ತುಂಬ ಚೆನ್ನಾಗಾಗಲಿಕ್ಕೆ ನಾವು ಮಾತ್ರ ಕಾರಣ ಆಗಿರೋದಿಲ್ಲ, ನಮ್ಮ ಮನೇಲಿ ಕೂಡ ಎಲ್ಲರೂ ಸಪೋರ್ಟ್ ಇರಬೇಕು. ಈ ಕನ್ನಿಕನ ಬರ್ತಡೇ ಮಾಡಬೇಕು ಅಂತಷ್ಟೇ ನಾನು ಹೇಳಿರೋದು. ಬಾಕಿ ಎಲ್ಲ ಪ್ಲ್ಯಾನನ್ನು ನಮ್ಮ ಅತ್ತೆ ಮಾವ ಮನೆಯವರು ಹೀಗೆ ಪ್ಲ್ಯಾನ್ ಮಾಡಿಕೊಂಡು ಅವ್ರ ಸಪೋರ್ಟಿಂದನೇ ಪಾರ್ಟಿ ಇಷ್ಟೊಂದು ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸತ್ಯಗಣಪತಿ ಕೂಡ ಕತೆ ಕೂಡ ತುಂಬಾ ಚೆನ್ನಾಗಾಯಿತು, ತುಂಬ ಖುಷಿಯಾಯಿತು. ನಾವು ಎಷ್ಟು ಎಂಜಾಯ್ ಮಾಡ್ತೀವೋ ಹಾಗೆ ದೇವರಿಗೂ ಕೂಡ ಒಂದು ಸಣ್ಣ ನಮ್ಮ ಕೈಲಾಗಿರೋಷ್ಟು ಸೇವೆಯನ್ನು ನಾವು ಮಾಡೋದು. ಮೊದಲಿಂದನೂ ನಮ್ಮ ಹಿರಿಯರು ನಡ್ಸ್ಕೊಂಡು ಬರ್ತಾರೆ ಅಲ್ವಾ. ಸೊ ಅವ್ರ ಮೂಲಕ ಅವ್ರು ಹೇಗೆ ನಡ್ಸ್ಕೊಂಡು ಬಂದಿದ್ದಾರೋ ಅದನ್ನ ನಾವು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗೋದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ. ದೇವರನ್ನ ಮರೆತು ನಾವೆಲ್ಲ ಏನೂ ಅಲ್ಲ ಅಲ್ವಾ. ದೇವರನ್ನು ಕೂಡ ನೆನಪಲ್ಲಿ ಇಟ್ಕೊಂಡು ಅವರಿಗೂ ಕೂಡ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡೋದೇ ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗೆಯೇ ಕರೆದವರು ಎಲ್ಲರೂ ಕೂಡ ಬಂದಿದ್ದರು. ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಇಲ್ಲಿ ಗಿಫ್ಟನ್ನು ತಗೊಳ್ಬೇಕಿದ್ರು ಕೂಡ ನೋಡ್ಬೋದು ಕನ್ನಿಕಾ ಎಷ್ಟು ಸೈಲೆಂಟಾಗಿದ್ಲು. ಯಾರ್ಯಾರು ಏನೇನು ಕೊಡ್ತಾರೆ ಎಲ್ಲ ನೋಡಿಕೊಂಡು ಕೊಟ್ಟಿರೋದನ್ನೆಲ್ಲ ಇಸ್ಕೊಳ್ತಾ ಆರಾಮ್ಸೆ ಕೂತಿದ್ಲು. ಪಾರ್ಟಿ ಅಂತೂ ತುಂಬ ಚೆನ್ನಾಗಾಗಿತ್ತು. ಹಾಗೆಯೇ ಒಂದಿಷ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೀನಿ, ನೋಡಿ ನೀವು ಕೂಡ ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ. ವಿಡಿಯೋ ಹಾಕೋದನ್ನು ಯಾಕೆ ಕಡಿಮೆ ಮಾಡಿದ್ದೀಯ ಅಂತ ಎಲ್ಲರೂ ಕೂಡ ಕೇಳ್ತಾ ಇರ್ತೀರ. 2 ಮಕ್ಕಳನ್ನು ಇಟ್ಕೊಂಡು ಮನೆ ಕೆಲಸ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ವೀಡಿಯೋವನ್ನು
ಮಾಡಿಕೊಂಡು ಅಪ್ಲೋಡ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಹಾಗಾಗಿ ತುಂಬ ಲೇಟಾಗಿ ವೀಡಿಯೋಗಳನ್ನು ಹಾಕ್ತೀನಿ. ಹಾಗೇಳಿ ಯೂಟ್ಯೂಬನ್ನು ಬಿಡ್ತೀನಿ ಅಂತ ತಿಳ್ಕೊಳ್ಬೇಡಿ. ತುಂಬ ಜನ ಅದೇ ಕೇಳ್ತಾಯಿದ್ರು, ಯಾಕೆ ಯೂಟ್ಯೂಬ್ ನಿಲ್ಲಿಸ್ಬಿಟ್ರೆ ಅಂತೆಲ್ಲ. ಇಲ್ಲ, ಹೀಗೇ ಅಪರೂಪಕ್ಕೆ ಒಂದೊಂದು ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ. ಕೈಲಾದರೆ ರೆಗ್ಯುಲರಾಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಅದು ಯಾವಾಗ ಆಗುತ್ತೋ ಅಂತ ಗೊತ್ತಿಲ್ಲ. ಮಕ್ಕಳು ಸ್ವಲ್ಪ ದೊಡ್ಡವರಾದಮೇಲೆ ವೀಡಿಯೋಗಳನ್ನು ರೆಗ್ಯುಲರಾಗಿ ಹಾಕ್ಬೋದು. ಈಗ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ನಾನು ಮೊಬೈಲ್ ಇಟ್ಕೊಂಡ್ರೆ ಮಕ್ಕಳು ಕೂಡ ಅಲ್ಲೇ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾರೆ. ನನಗೆ ನನ್ನ ಮಕ್ಕಳನ್ನ ಸ್ಕ್ರೀನ್ ಅಡಿಕ್ಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಸದ್ಯ ಬೇಡ ಅಂತ ಹೀಗೆ ಎಲ್ಲೋ ಒಂದೊಂದು ಅಪರೂಪಕ್ಕೆ ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.